ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಿತ್ತೂರು ತಾಲೂಕಿನ ನಿರ್ದೇಶಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ಗೆಲ್ಲುವುದು ಖಚಿತ ಅಂತ ಕಾಂಗ್ರೆಸ್ ಮುಖಂಡ ಮುದುಕಪ್ಪ ಮರಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೋರ್ಟ್ನಲ್ಲಿ ಹೋರಾಟ ಮಾಡಿ ನಮ್ಮ ಹೊಸ ಕಾದ್ರೋಳಿ ಪಿಕೆಪಿಎಸ್ಗೆ ಮತ ಚಲಾಯಿಸಲು ಹಕ್ಕು ಬಂದಿದ್ದು ಅದನ್ನು ದಿಕ್ಕು ತಪ್ಪಿಸಲು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ನಾಯಕರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾವೇ ಗೆಲ್ಲೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಮಸ್ತೆ. ಹೇಳಿ ಸರ್, ಡಿಸಿಸಿ ಬ್ಯಾಂಕ್ ಕಿತ್ತೂರು ಯಾಕಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಅತ್ಯಂತ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ಬಿಟ್ಟಿದೆ ಕಿತ್ತೂರು. ವಿಶೇಷವಾಗಿ ಇವತ್ತು ಒಂದ್ ರೀತಿ ಕೋರ್ಟ್ ಅಲ್ಲಿ ಎಲ್ಲರೂ ಸಹ ತುಂಬಾ ಪ್ರತಿಯೊಬ್ಬರು ಸಹ ಜಿಲ್ಲಾ ಮಟ್ಟದ ನಾಯಕರೆಲ್ಲ ನಿಮ್ಮ ಕೋರ್ಟ್ ಆದೇಶದ ಮೇಲೆ ಸಾಕಷ್ಟು ಕಂಡಿಟ್ಟಿದ್ರು. ಇವತ್ತು ಕೋರ್ಟ್ ಆದೇಶ ಬೇರೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಿಮ್ ಪರವಾಗಿದೆ. ಏನ್ ಹೇಳಿ ಬಯಸ್ತೀರಾ? ಹೌದು ಸರ್, ಆಗಿದೆ ಸರ್. ಹೇಳಿ. ನಮ್ಗೆ ಡಿಸಿಸಿ ಬ್ಯಾಂಕ್ ನಲ್ಲಿ ಕೊಡ್ಬೇಕಾಗಿತ್ತು ಸರ ವೋಟಿಂಗ್ ನಮ್ದ ಸೊಸೈಟಿ ವೋಟಿಂಗ್ ಒಂದು 19/9/25 ಒಳಗೆ ತುಂಬಿರ ವೋಟಿಂಗ್ ಇದಕ್ಕೆ ಕೊಡ್ತಾವಂತೆ ನಮಗೆ ನೋಟಿಸ್ ಕಳಿಸ್ಯಾರ ನಮ್ಮ ಸಂಘಕ್ಕೆ. ಆ ಪ್ರಕಾರ ತುಂಬಿದ್ರು ಸರ. 1/9ಕ್ಕೆ ತುಂಬಿ ಕ್ಲಿಯರೆನ್ಸ್ ತೊಂದ್ರು. ಕೆಲವು ನಾಯಕರಿಂದ ನಮ್ಮ ಸೊಸೈಟಿಗೆ ತೊಂದರೆ ಮಾಡುವಂತ ಕೆಲಸ ಮಾಡ್ರು. ಆದ್ರೂ ನಾವು ಬಿಡ್ಲಿಲ್ಲ. ಧಾರವಾಡ ನ್ಯಾಯಾಲಯಕ್ಕೆ ಹೋಗ್ಕಾರ ಇವತ್ತು ವೋಟಿಂಗ್ ಪವರ್ ತೊಗೊಂಬಂದು 19ನೇ ತಾರೀಕಿಗೆ ವೋಟ್ ಹಾಕ್ತಾನನ್ನು ಇದನ್ನ ನಾ ಇವತ್ತು ನಿಮಗೆ ಕೊಡ್ತೇನೆ ಸರ. ಈಗ ವಿಶೇಷವಾಗಿ ಕೆಲವು ನಿಮ್ಮ ಪೆನಲ್ ನ ವಿಶೇಷವಾಗಿ ವಿರೋಧಿಗಳು ಒಂದ್ ಮಾತು ಹೇಳ್ತಾವ್ರೆ, ಆ ವೋಟಿಂಗ್ ಪವರ್ 19ಕ್ಕೆ ಇದಿರಲ್ಲ, ಕನ್ಸಿಡರ್ ಆಗಲ್ಲ, 28ಕ್ಕೆ ಇದಾಗ್ತೈತೆ, ಅವ್ರಿಗೆ ವೋಟ್ ಹಾಕಕ್ಕೆ ಪವರ್ ಇರಲ್ಲ ಅಂತಕ್ಕಂತ ರೂಮರ್ಸ್ ನ ಎಬ್ಬಿಸ್ತಾವ್ರೆ. ಅದೇನಿಲ್ಲ ಸರ, ಹಾದಿಲಿ ಹೋಗವ್ರ ಹೇಳಿದ್ರ ಆಗುಲ್ ಸರ. ಅವ್ರ ನಮ್ಮ ವಿರೋಧಿಗಳು ಮಾತಾಡ್ಲಿ ಅವ್ರ ಕಡೆ ನಾವು ಕಿವಿ ಕೊಡಲ್ಲ. ಅವ್ರು ಹೇಳ್ಕೊಂತ ಹೋಲ್ರಿ. 19ಕ್ಕೆ ವೋಟ್ ಮತದಾನ ಮಾಡ್ತಾನೋ ಆತ್ಮವಿಶ್ವಾಸ ನಮಗೈತಿ. ಕೋರ್ಟ್ ಆದೇಶ ಮಾಡೈತಿ ಸರ, 19ಕ್ಕೆ ಮತದಾನ ಮಾಡ್ತವ್ರಿ. ನಮ್ ಹೊಸ ಕಾದ್ರೋಳಿ PKPS ನಿಂದ ಮತದಾನ ಚಲಾಯಿಸ್ತವನ್ನು ವಿಶ್ವಾಸ ನಮಗೈತಿ ಸರ. ಕೋರ್ಟ್ ಆದೇಶ ಏನೋ ಓಕೆ, ನಿಮ್ ಪರವಾಗಿ ಇದಾಗಿದೆ, ಆದ್ರೆ ಇವತ್ತೇ ಯಾಕೆ ನೋಟಿಸ್ ಕೊಡ್ಬೇಕಾಗಿತ್ತು? 19ನೇ ತಾರೀಕು ಒಳಗಡೆ ತುಂಬ್ರಿ, ಇಲ್ಲ ಅಂದ್ರೆ ಅವತ್ತು ನೀವು ಮತಕ್ಕೆ ಇದಾಗಿರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಇಲ್ಲ, ಅವ್ರದ್ದು ತಪ್ಪು ಸರ್. ಅದ ಡಿಸಿಸಿ ಬ್ಯಾಂಕ್ ಕೆಲವು ನಾಯಕರ ನಾ ಹೋದ್ ಡಿಸಿಸಿ ಬ್ಯಾಂಕಿಗೆ ಈ ಪ್ರಕಾರ ನೋಟಿಸ್ ಕೊಟ್ಟರಿ. ಅದನ್ನ ನಂದ ವೋಟ್ ಕನ್ಸಿಡರ್ ಮಾಡ್ರಿ ಅಂತ ಹೋದಾಗ ಒಬ್ಬ ನಿರ್ದೇಶಕ ಕಾಲ್ ಮಾಡಿ ಸಿಯುಗ ಮತ್ ಇನ್ನು ಉಳಿದಂತ ಒಂದಷ್ಟ ಅಲ್ಲಿ ಚೇಲಾಗಳು ನಿಟ್ಟಾನ ಒಬ್ಬ ನಿರ್ದೇಶಕ. ಅವ್ರಿಗೆ ಹೇಳಿದ ಅದನ್ನು ಯಾವುದೇ ಕಾರಣಕ್ಕೂ ಅದ ಬರಬಾರ್ದ ಲಿಸ್ಟ್ನ್ಯಾಗ ವೋಟ್ ಅಂತೇಳಿ. ನಾ 3ನೇ ತಾರೀಕುವರೆಗೂ ವೇಟ್ ಮಾಡ್ಕಾರ 4ನೇ ತಾರೀಕಿಗೆ ನಮ್ಮ ಲೀಗಲ್ ವಕೀಲ್ ರಿಂಬಾಟ್ ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ದೇನಿಗಳು ಮಾತಾಡ್ಕಾರ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸ ಮಾಡಿದ್ವು. ಇವತ್ತು ನಮಗ ನ್ಯಾಯಾಲಯದಲ್ಲಿ ಜಯ ಸಿಕ್ಕತಿ. 19ನೇ ತಾರೀಕಿಗೆ ಮತದಾನ ಮಾಡ್ತಾನೂ ವಿಶ್ವಾಸ ನನಗೈತಿ ಸರ. ಈಗ ನೋಡಿ ಸರ್, ತುಂಬಾ ನಿರ್ಣಾಯಕ ಆಗಿದೆ. ಎಲ್ಲರೂ ಸಹ ಕಿತ್ತೂರು ಕಡೆನೇ ನೋಡ್ತಾವ್ರೆ. ಕೋರ್ಟ್ ಆದೇಶ ಐತಿ ಸರ. ಆದೇಶ ಇಟ್ಕೊಂಡ್ ಮಾಡತ್ತವ್ರ ಸರ. ವೋಟಿಂಗ್ ಮಾಡ್ತವ್ರಿ. 19ನೇ ತಾರೀಕು ವೋಟ್ ಹಾಕ್ತವ್ರಿ. 28ನೇ ತಾರೀಕು ರಿಸಲ್ಟ್ ಬರ್ತದ ಸರ. ಅಲ್ಲ ಓಕೆ, ಈಗ ಕೋರ್ಟ್ ಏನೋ ಆದೇಶ ಇದ್ ಮಾಡಿದಾರೆ ಅಂತ ಹೇಳ್ತೀರಾ, ಆದ್ರೆ ಇವತ್ತೇ ಯಾಕೆ ನೋಟಿಸ್ ಕೊಟ್ಟವ್ರು ಅವರು? ಇವತ್ತು ನೋಟಿಸ್ ಕೊಟ್ಟದ್ದಲ್ಲ ಸರ. ಅದ 19ನೇ ತಾರೀಕು ಒಳಗಡೆ ಇದ್ ಮಾಡಿ ಅಂತ ಹೇಳಿದ್ರಲ್ಲ, ಯಾಕೆ ಕೋರ್ಟ್ ಆದೇಶಕ್ಕಿಂತ ದೊಡ್ಡದ? ಇಲ್ಲ ಸರ, 31/7/2025 ನನಗೆ ನೋಟಿಸ್ ಬಂದ ಸರ್. ಅದು 31/7/25 ರೀ. ನಮ್ ಸೊಸೈಟಿದ 50% ಇದನ್ನ ರಿಕ್ವೈರಿ ಮಾಡ್ಕೋರಿ ಅಂತ ನೋಟಿಸ್ ಕೊಟ್ಟಾರ ಸರ. ಸರ್ಕಾರ ಒಂದು ಇದರಲ್ಲಿ ವೋಟಿಂಗ್ ಅಲ್ಲಿ ಸಾಕಷ್ಟು ಇಂಥವು ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಬೇರೆಯವರಿಗೆಲ್ಲ ನೋಟಿಸ್ ಹೋಗಿದೆ, ಅದೇ ರೀತಿ ನಿಮ್ಗೂ ಬಂದಿದೆ. ಅದೇ ರೀತಿ ನನಗ್ ನೋಟಿಸ್ ಬಂದದ್ದ ನಮ್ದ ತುಂಬಿದ್ದ ಕನ್ಸಿಡರ್ ಮಾಡ್ಯಲ್ ಸರ. ಇದೇ ರೀತಿ ಬ್ಯಾರೆದ್ ಒಂದ್ ಸೊಸೈಟಿ ನೋಟಿಸ್ ಕಳಿಸಿದ್ದನ್ ತುಂಬಿದ್ ಕನ್ಸಿಡರ್ ಬ್ಯಾರೆ ತಾಲೂಕದಾಗ ಮಾಡಿದ್ನಂತೆ ಪ್ರೂಫ್ ಐತ್ ಸರ. ಪ್ರೂಫ್ ತಗೊಂಡ್ಕಾರ ನ್ಯಾಯಾಲಯಕ್ಕೆ ಹೋಗಿದವ್ರು ಸರ. ನಾವು ಇವ್ರ ಕೆಲವು ನಾಯಕರಿಂದ ನಮ್ಗ್ ಪ್ರಾಬ್ಲಮ್ ಆಗೈತ್ ಸರ. ಅವ್ರ ಅಭ್ಯರ್ಥಿ ಗೆಲ್ಬೇಕಂತ ಐತ್ ಸರ. ನಮ್ಮ ಅಭ್ಯರ್ಥಿ ಗೆಲ್ತಾ ಅನ್ನೋ ನಮಗ್ ಆತ್ಮವಿಶ್ವಾಸ ಐತ್ ಸರ. 100% ನಮ್ದ ಜಯ ಸರ. ಯಾಕೆ ಮತ್ತೆ ಈ ರೀತಿ ರೂಮರ್ಸ್ ಎಬ್ಬರಿಸಿದಾಗ ಎಲ್ಲ ಒಂದ್ ಕಡೆ ಕನ್ಫ್ಯೂಸ್ ಆಗ್ತಾ ಇಲ್ವಾ? ಅವ್ರ ಹಾದಿಲೆ ಹೋಗಾರ ಸರ, ಸೋಲ್ ಒಪ್ಪಾಕ ಆಗದಕ್ ಹಿಂಗ್ ಮಾಡವ್ರನ ಸರ.
ಈಗ ಒಟ್ಟಾರೆ ನಿಮ್ಮ ಅಭ್ಯರ್ಥಿ ಪರವಾಗಿ ಗೆದ್ದೇ ಗೆಲ್ತೀರಾ? 100% ಗೆಲ್ತಾರ ಸರ್ ನಮ್ಮ ಅಭ್ಯರ್ಥಿ. ನಿಮ್ಮ ಅಭ್ಯರ್ಥಿ ಯಾವ ಚಿಹ್ನೆ ಕೊಟ್ಟಿದ್ದಾರೆ ಈಗ? ನಾವ ಬಾಬಾ ಸಾಹೇಬ್ ಪಾಟೀಲ್ರ ಫಾಲೋವರ್ ಸರ್. ನಮ್ ಕಿತ್ತೂರು ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ರ ಫಾಲೋವರ್ ಸರ್ ನಾವೆಲ್ಲ. ಅವ್ರು ಏನ್ ಹೇಳ್ತಾರ ಅದಕ್ಕೆ ಬದ್ಧವಾಗಿರೋರು ಸರ್ ನಾವು. ಕೋರ್ಟ್ ಅಲ್ಲಿ ಒಂದು ಮತ ಚಲಾವಣೆಗೆ ಅವಕಾಶ ಮಾಡೋದಕ್ಕೆ ಇದಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಕಿತ್ತೂರಿನಲ್ಲಿ ತುಂಬಾ ರೋಚಕತೆ ಪಡ್ಕೊಂಡಿದೆ. ವಿಶೇಷವಾಗಿ ಅವ್ರೇನ್ ಹೇಳ್ತಾರೆ? ನಮಸ್ತೆ ಮುದ್ಕಪ್ಪ ಅವರೇ. ನಮಸ್ಕಾರ ಸರ್. ತುಂಬಾ ನಿರೀಕ್ಷೆ ಇತ್ತು. ವಿಶೇಷವಾಗಿ ತಾವು ಸಹ ಕಾನೂನು ಹೋರಾಟ ಮಾಡಿ ಹೈಕೋರ್ಟ್ಗೆಲ್ಲ ಹೋಗಿ ವೋಟಿಂಗ್ ಪವರ್ ತಗೊಬಂದಿದ್ರ. ಇವತ್ತು ಕೋರ್ಟ್ ಆದೇಶ ಹೊರಡಿಸಿದೆ, ಏನ್ ಹೇಳ್ತೀರಾ? ನಮ್ ಸಂಘವನ್ನು ಬರುವಂತ ಮೂರನೇ ತಾರೀಕಿನ ಲಿಸ್ಟ್, ಫೈನಲ್ ಲಿಸ್ಟ್ನ್ಯಾಗ ಇಡ್ಬೇಕಾಗಿತ್ತು. ಆದ್ರ ಕೆಲವು ರಾಜಕೀಯ ಲೀಡರ್ಗಳ ಹುನ್ನಾರದಿಂದ ಮಾಜಿ ನಿರ್ದೇಶಕರ ಅಲ್ಲಿ ಆ DCC ಬ್ಯಾಂಕ್ ಕೆಲವು ನಿರ್ದೇಶಕರಿಂದ ನಮ್ಮ ಸಂಘ ವೋಟರ್ ಲಿಸ್ಟ್ನಾಗಿಂದ ಹಾರಿಸಿದ್ರು ನಾವು ಬಿಡ್ಲಿಲ್ಲ. ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರ ಕಿತ್ತೂರು ಶಾಸಕರ ನಮ್ಮ ನಾಯಕರಾದಂಥ ಕಿತ್ತೂರು ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ರ ನೇತೃತ್ವದಾಗ ನ್ಯಾಯಾಲಯಕ್ಕೆ ಹೋಗ್ಕಾರ ಫೈಟ್ ಮಾಡ್ಕಾರ. ಇವತ್ತ ನಮಗ ಜಯ ಆಗಿದೆ, ಕೋರ್ಟ್ ಆದೇಶ ಆಗಿದೆ. ಬರುವಂತ 19ನೇ ತಾರೀಕಿಗೆ ನಮ್ಮ ನಾಯಕರಿಗೆ ಮತದಾನ ಮಾಡ್ತಾವ ಅನ್ನೋದು ಇವತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಸರ್. ಈಗ ಏನೋ ಕೋರ್ಟೇನೋ ಆದೇಶ ಬಂತು, ವಿಶೇಷವಾಗಿ ನೀವು ವಿಶ್ವಾಸದಲ್ಲಿ 19ಕ್ಕೆ ಮತದಾನ ಹಕ್ಕು ಪಡ್ಕೊಂಡಿದೀವಿ ಅಂತ ವಿಶ್ವಾಸದಲ್ಲಿದ್ದೀರಾ. ಆದ್ರೆ ಕೆಲವು ಪೋಸ್ಟ್ಗಳಲ್ಲಿ ವಿಶೇಷವಾಗಿ 28ಕ್ಕೆ ಅದಿದೆ, 19ಕ್ಕೆ ಕನ್ಸಿಡರ್ ಆಗಲ್ಲ ಅಂತ ಹೇಳ್ತಾವ್ರಲ್ಲ. 19ಕ್ಕೆ ವೋಟ್ ಹಾಕಕ್ ನಂಗೆ ಆದೇಶ ಕೊಟ್ಟದ ಸರ್ ಕೋರ್ಟ್. ನಾನೇ ಡೆಲಿಗೇಟ್ ಹೋದನು, ಮತದಾನ ನಾನೇ ಮಾಡ್ತೇನೆ ಸರ್. ಓಕೆ, ಈಗ ಮತ್ತೆ ಅವ್ರು 28ಕ್ಕೆ ಇದಿದೆ ಅಂತ ಹೇಳ್ತಾವ್ರೆ, ಯಾವ ರೀತಿ ಸರ್? ಅವ್ರಿಗೆ ಏನ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನ್ ತಗ ಆದೇಶ ಐತೆ, ಕೋರ್ಟ್ ಆದೇಶ ಮಾಡಿದ ಆದೇಶ ಐತೆ ಸರ್. ನಾ ಇವತ್ತು ಕೋರ್ಟ್ ಹೋಗಿದ್ದೇನೆ. ಕೋರ್ಟ್ ಹೋಗ್ಕಾರ ನಮ್ ಲಾಯರ್ನ ಕರ್ಕೊಂಡ್ ಕೋರ್ಟ್ ಹೋಗಿ ಕೋರ್ಟ್ ಆದೇಶ ತಗೊಂಬಂದನ್ ಸರ್. ಆದೇಶ ಪ್ರಕಾರ ನಾ ಹೇಳತ್ತೇನೆ ಸರ್. ಅವ್ರ ಮಾತಿಗೆ ನಾ ಇದನ್ನ ಹೊಳ್ ರಿಪ್ಲೈ ಕೊಡಲ್ ಸರ. ಅವ್ರು ಹೇಳ ಸರ, ಅವ್ರ ಸೋಲನ್ ಒಪ್ಪಲಾರ್ದಕ್ಕ ಏನೇನೋ ಬರಿತಾರ ಸರ. ಬರ್ಲಿ, ಅವೆಲ್ಲ ಇರುವಣ್ಣ ಸರ, ವಿರೋಧಿಗಳು ಇರುವಣ್ಣ. ಅದಕ್ಕೆ ನಾವ ಆ ಕಡೆ ನೋಡೋಲ್ಲ. ನಮ್ಮ ಮತದಾನ ಮಾಡಿ ನಮ್ಮ ನಾಯಕರನ್ನ ಗೆಲ್ಲಿಸ್ಕೊಂಡ್ ಬರುವಂತ ಕೆಲಸ ಮಾಡ್ತೀವಿ ಸರ್. ನಿಮ್ಮ ಪೆನ್ನೆಲ್ಲ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ, 100% ಗೆಲ್ತಾರ ಸರ್. ದೀಪಾವಳಿ ಗಿಫ್ಟ್. ಅದು ಆತ್ಮವಿಶ್ವಾಸ ನಮಗೆ ಐತ್ ಸರ್. ಕಿತ್ತೂರು ಪ್ರಥಮ DCC ಬ್ಯಾಂಕ್ ನಿರ್ದೇಶಕರು ನಾನಾ ಸಾಹೇಬ್ ಪಾಟೀಲ್ ಸರ್. ಹೌದಾ? ಹೌದು ಸರ್. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ ವೀಕ್ಷಕರೇ, ಇವಿಷ್ಟು ಗೊತ್ತಾಯ್ತಲ್ಲ. ಒಂದ್ ರೀತಿ DCC ಬ್ಯಾಂಕ್ ನ ವಿಶೇಷವಾಗಿ ಅತ್ಯಂತ ರೋಚಕ ಕ್ಷೇತ್ರಗಳಲ್ಲಿ ಹೈವೋಲ್ಟೇಜ್ ಕ್ಷೇತ್ರಗಳ ಒಂದಾಗಿರ್ತಕ್ಕಂಥ ಕಿತ್ತೂರು ಒಂದು ಕ್ಷೇತ್ರದ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.